ನಮಸ್ಕಾರ. ನಾನು ಟಫಿ ಅಪ್ಲಿಕೇಶನ್ನಿಂದ ಬಂದಿದ್ದೇನೆ. ಇಂದು ನಾವು ಸಿಬ್ಬಂದಿಯನ್ನು ಹೇಗೆ ರಚಿಸುವುದು ಎಂದು ಕಲಿಯುತ್ತೇವೆ. ಮತ್ತು ನಮ್ಮ ಸಿಬ್ಬಂದಿಗೆ ಕೆಲವು ಅನುಮತಿಯನ್ನು ಹೇಗೆ ನಿಯೋಜಿಸುವುದು. ಆಫೈನ್ ಅಪ್ಲಿಕೇಶನ್ನಲ್ಲಿ ಸಿಬ್ಬಂದಿಗೆ ಅನುಮತಿ ನೀಡಲು ಇದು ಲಭ್ಯವಿಲ್ಲ, ಆದ್ದರಿಂದ ಆ ಭಾಗವನ್ನು ಬಿಟ್ಟುಬಿಡಿ. ಅಪ್ಲಿಕೇಶನ್ನಲ್ಲಿ ಸಿಬ್ಬಂದಿಯನ್ನು ರಚಿಸೋಣ. ಸಿಬ್ಬಂದಿ ಬಟನ್ ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ನಿಮಗೆ 4 ಆಯ್ಕೆಗಳನ್ನು ನೀಡುತ್ತದೆ. ಆ ಪಟ್ಟಿಯಿಂದ ಮೊದಲ ಆಯ್ಕೆಯನ್ನು ಆರಿಸಿ ಮತ್ತು ಅಪ್ಲಿಕೇಶನ್ ಸಿಬ್ಬಂದಿ ವಿವರ ಫಾರ್ಮ್ ಅನ್ನು ತೆರೆಯುತ್ತದೆ. ಮೊದಲು ಸಿಬ್ಬಂದಿ ಫೋಟೋ ಆಯ್ಕೆ ಮಾಡಿ. ಇದು ಕಡ್ಡಾಯವಲ್ಲ, ಆದರೆ ನೀವು ಚಿತ್ರವನ್ನು ಹೊಂದಿಸಬಹುದು. ಸಿಬ್ಬಂದಿ ಚಿತ್ರವನ್ನು ಆಯ್ಕೆ ಮಾಡಿದ ನಂತರ ಸಿಬ್ಬಂದಿ ಹೆಸರನ್ನು ಹೊಂದಿಸಿ. ನಂತರ ಸಿಬ್ಬಂದಿ ಸೇರುವ ದಿನಾಂಕವನ್ನು ಆಯ್ಕೆ ಮಾಡಿ. ನೀವು ಕ್ಯಾಲೆಂಡರ್ನಿಂದ ದಿನಾಂಕವನ್ನು ಆಯ್ಕೆ ಮಾಡಬಹುದು. ಅದರ ನಂತರ ಆಯ್ದ ಸಿಬ್ಬಂದಿ ಲಿಂಗ. ಇದರ ನಂತರ ಸಿಬ್ಬಂದಿ ಲಾಗಿನ್ ಕೀಲಿಯನ್ನು ಹೊಂದಿಸಿ. ಸಿಬ್ಬಂದಿ ಲಾಗಿನ್ ಕೀಲಿಯನ್ನು ಹೊಂದಿಸುವಾಗ ಜಾಗರೂಕರಾಗಿರಿ. ಪ್ರತಿ ಸಿಬ್ಬಂದಿ ಲಾಗಿನ್ ಕೀ ಅನನ್ಯವಾಗಿರಬೇಕು. ಆ ಸೆಟ್ ಸಿಬ್ಬಂದಿ ವಾಟ್ಸಾಪ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸದ ನಂತರ. ನೀವು ಕೇವಲ ಒಂದು ಮೊಬೈಲ್ ಸಂಖ್ಯೆಯನ್ನು ಹೊಂದಿದ್ದರೆ ಅದನ್ನು 2 ಕ್ಷೇತ್ರಗಳಿಗೆ ಉಳಿಸಿ. ಅದರ ನಂತರ ಇನ್ಸ್ಟಿಟ್ಯೂಟ್ ವಿವರಗಳಿಗೆ ಬನ್ನಿ. ಶಿಕ್ಷಕರ ಸ್ಥಾನವನ್ನು ಹೊಂದಿಸಿ. ಮುಂದಿನದು ಶಿಕ್ಷಕರ ಅರ್ಹತೆ. ಮುಂದಿನದು ಸಂಬಳ ಪ್ರಕಾರ. ನಿಮ್ಮ ನಿಯಮದಂತೆ ಆಯ್ಕೆ ಮಾಡಿ. ಮಾಸಿಕ, ದೈನಂದಿನ ಮತ್ತು ಗಂಟೆಯ ಆಧಾರದ ಮೇಲೆ ಲಭ್ಯವಿದೆ. ಮುಂದಿನದು ಶಿಕ್ಷಕರ ವೇತನ ಮೊತ್ತ. ಈಗ ಸಿಬ್ಬಂದಿಗೆ ಕೆಲವು ಅನುಮತಿಗಳನ್ನು ನಿಯೋಜಿಸೋಣ. ಮೊದಲನೆಯದು ವಿದ್ಯಾರ್ಥಿಗಳ ಅನುಮತಿ. ಈ ಅನುಮತಿಯು ಶಿಕ್ಷಕರಿಗೆ ಹೊಸ ವಿದ್ಯಾರ್ಥಿಗಳನ್ನು ಸೇರಿಸಲು, ವಿದ್ಯಾರ್ಥಿಗಳ ವಿವರವನ್ನು ವೀಕ್ಷಿಸಲು, ವಿದ್ಯಾರ್ಥಿಗಳ ವಿವರವನ್ನು ಸಂಪಾದಿಸಲು ಮತ್ತು ವಿದ್ಯಾರ್ಥಿಯನ್ನು ಅಳಿಸಲು ಅನುಮತಿಸುತ್ತದೆ. ಎರಡನೆಯದು ವಿದ್ಯಾರ್ಥಿಗಳ ಹಾಜರಾತಿ ಅನುಮತಿ. ಈ ಅನುಮತಿಯು ಶಿಕ್ಷಕರಿಗೆ ವಿದ್ಯಾರ್ಥಿ ಹಾಜರಾತಿಯನ್ನು ಗುರುತಿಸಲು ಅನುವು ಮಾಡಿಕೊಡುತ್ತದೆ. ಮೂರನೆಯದು ಬ್ಯಾಚ್ ಕಾರ್ಯಾಚರಣೆಯ ಅನುಮತಿ. ಈ ಅನುಮತಿಯು ಶಿಕ್ಷಕರಿಗೆ ಹೊಸ ಬ್ಯಾಚ್ ಸೇರಿಸಲು, ಬ್ಯಾಚ್ ಸಂಪಾದಿಸಲು, ಶಿಫ್ಟ್ ಬ್ಯಾಚ್ ಮತ್ತು ಬ್ಯಾಚ್ ಅನ್ನು ಅಳಿಸಲು ಅನುಮತಿಸುತ್ತದೆ. ಮುಂದಿನದು ಶುಲ್ಕ ಪ್ರವೇಶ ಅನುಮತಿ. ಈ ಅನುಮತಿಯು ಶಿಕ್ಷಕರಿಗೆ ಹೊಸ ಶುಲ್ಕವನ್ನು ಸೇರಿಸಲು, ಶುಲ್ಕವನ್ನು ಸಂಪಾದಿಸಲು, ಪಾವತಿಸಿದ ಶುಲ್ಕವನ್ನು ವೀಕ್ಷಿಸಲು ಮತ್ತು ಶುಲ್ಕವನ್ನು ಅಳಿಸಲು ಅನುಮತಿಸುತ್ತದೆ. ಮುಂದಿನದು ಪರೀಕ್ಷಾ ಪ್ರವೇಶ ಅನುಮತಿ. ಈ ಅನುಮತಿಯು ಶಿಕ್ಷಕರನ್ನು ಪರೀಕ್ಷೆಯನ್ನು ಸೇರಿಸಲು, ಸಂಪಾದಿಸಲು ಮತ್ತು ಅಳಿಸಲು ಅನುಮತಿಸುತ್ತದೆ. ಮುಂದಿನದು ಸಿಬ್ಬಂದಿ ಪ್ರವೇಶ ಅನುಮತಿ. ಈ ಅನುಮತಿಯು ಶಿಕ್ಷಕರಿಗೆ ಹೊಸ ಶಿಕ್ಷಕರನ್ನು ಸೇರಿಸಲು, ಶಿಕ್ಷಕರನ್ನು ಸಂಪಾದಿಸಲು ಮತ್ತು ಶಿಕ್ಷಕರನ್ನು ಅಳಿಸಲು ಅನುಮತಿಸುತ್ತದೆ. ಮುಂದಿನದು ಶಿಕ್ಷಕರ ಹಾಜರಾತಿ ಅನುಮತಿ. ಈ ಅನುಮತಿಯು ಶಿಕ್ಷಕರ ಹಾಜರಾತಿಯನ್ನು ಗುರುತಿಸಲು ಶಿಕ್ಷಕರಿಗೆ ಅನುವು ಮಾಡಿಕೊಡುತ್ತದೆ. ಮುಂದಿನದು ಸಂಬಳ ಅನುಮತಿ. ಈ ಅನುಮತಿಯು ಶಿಕ್ಷಕರಿಗೆ ಸಂಬಳವನ್ನು ಸೇರಿಸಲು, ಸಂಬಳವನ್ನು ಸಂಪಾದಿಸಲು ಮತ್ತು ಸಂಬಳವನ್ನು ಅಳಿಸಲು ಅನುಮತಿಸುತ್ತದೆ. ಮುಂದಿನದು ವಿಚಾರಣೆಯ ಅನುಮತಿ. ಈ ಅನುಮತಿಯು ಶಿಕ್ಷಕರಿಗೆ ವಿಚಾರಣೆಯನ್ನು ಸೇರಿಸಲು, ವಿಚಾರಣೆಯನ್ನು ಸಂಪಾದಿಸಲು ಮತ್ತು ವಿಚಾರಣೆಯನ್ನು ಅಳಿಸಲು ಅನುಮತಿಸುತ್ತದೆ. ಮುಂದಿನದು ಖರ್ಚು ಅನುಮತಿ. ಈ ಅನುಮತಿಯು ಶಿಕ್ಷಕರಿಗೆ ವೆಚ್ಚವನ್ನು ಸೇರಿಸಲು, ವೆಚ್ಚವನ್ನು ಸಂಪಾದಿಸಲು ಮತ್ತು ವೆಚ್ಚವನ್ನು ಅಳಿಸಲು ಅನುಮತಿಸುತ್ತದೆ. ಮುಂದಿನದು ಹಣಕಾಸು ವರದಿ ಅನುಮತಿ. ಈ ಅನುಮತಿಯು ಶಿಕ್ಷಕರಿಗೆ ಲಾಭ ಮತ್ತು ನಷ್ಟದ ಹೇಳಿಕೆ, ಒಟ್ಟು ಶುಲ್ಕ ಸಂಗ್ರಹ ವರದಿಯನ್ನು ಪರಿಶೀಲಿಸಲು ಅನುವು ಮಾಡಿಕೊಡುತ್ತದೆ. ಎಲ್ಲ ಅನುಮತಿಯನ್ನು ಹೊಂದಿಸಿದ ನಂತರ ಉಳಿಸು ಬಟನ್ ಕ್ಲಿಕ್ ಮಾಡಿ. ವಾಹ್, ನಾವು ಅಪ್ಲಿಕೇಶನ್ನಲ್ಲಿ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಚಿಸಿದ್ದೇವೆ. ಈಗ ಶಿಕ್ಷಕರ ಪ್ರೊಫೈಲ್ ಹೇಗೆ ಕಾಣುತ್ತದೆ ಎಂಬುದನ್ನು ಪರಿಶೀಲಿಸೋಣ. ಮತ್ತೆ ಸಿಬ್ಬಂದಿ ಮೇಲೆ ಕ್ಲಿಕ್ ಮಾಡಿ. ನಂತರ ಪಟ್ಟಿಯಿಂದ ಎರಡನೇ ಆಯ್ಕೆಯನ್ನು ಆರಿಸಿ ಮತ್ತು ಇಲ್ಲಿ ಅಪ್ಲಿಕೇಶನ್ ನಿಮ್ಮ ಸಿಬ್ಬಂದಿ ಪಟ್ಟಿಯನ್ನು ತೋರಿಸುತ್ತದೆ. ಯಾವುದೇ ಸಿಬ್ಬಂದಿ ಪ್ರೊಫೈಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅಪ್ಲಿಕೇಶನ್ ಆಯ್ದ ಸಿಬ್ಬಂದಿ ಡೇಟಾವನ್ನು ವಿವರವಾಗಿ ತೋರಿಸುತ್ತದೆ. ಸಿಬ್ಬಂದಿ ಪ್ರೊಫೈಲ್ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ನಿಮಗೆ ಶಿಕ್ಷಕರ ಮೂಲ ಮಾಹಿತಿ ಮತ್ತು ಸಂಬಳವನ್ನು ತೋರಿಸುತ್ತದೆ. ಹಾಜರಾತಿ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನೀವು ಶಿಕ್ಷಕರ ಹಾಜರಾತಿ ಸಾರಾಂಶವನ್ನು ಪರಿಶೀಲಿಸಬಹುದು. ಇಲ್ಲಿ ನೀವು ಮಾಸಿಕ ಆಧಾರದ ಮೇಲೆ ಶಿಕ್ಷಕರ ಹಾಜರಾತಿ ಸಾರಾಂಶವನ್ನು ಪರಿಶೀಲಿಸಬಹುದು. ಪ್ರತಿ ತಿಂಗಳ ಹಾಜರಾತಿ ವರದಿಗಳನ್ನು ನೋಡಿ. ಸರಿ, ಈಗ ಸಿಬ್ಬಂದಿ ಅನುಮತಿಗಳನ್ನು ಪರಿಶೀಲಿಸೋಣ. ಇಲ್ಲಿ ಅಪ್ಲಿಕೇಶನ್ ಎಲ್ಲಾ ಅನುಮತಿಗಳ ಸ್ಥಿತಿಯನ್ನು ತೋರಿಸುತ್ತದೆ. ಸಂಬಳ ಪುಟದಲ್ಲಿ ಅಪ್ಲಿಕೇಶನ್ ಈ ಸಿಬ್ಬಂದಿಯ ಪಾವತಿಸಿದ ಸಂಬಳವನ್ನು ತೋರಿಸುತ್ತದೆ. ಉನ್ನತ ಐಕಾನ್ಗಳ ಮೂಲಕ ನೀವು ಸಿಬ್ಬಂದಿಯನ್ನು ಸಂಪಾದಿಸಬಹುದು ಅಥವಾ ಅಳಿಸಬಹುದು. ವಿದ್ಯಾರ್ಥಿ ಪ್ರೊಫೈಲ್ನಂತೆಯೇ. ಆದ್ದರಿಂದ ಇದು ಶಿಕ್ಷಕನನ್ನು ಹೇಗೆ ರಚಿಸುವುದು ಮತ್ತು ಅಪ್ಲಿಕೇಶನ್ನಲ್ಲಿ ಶಿಕ್ಷಕರ ಪ್ರೊಫೈಲ್ ಅನ್ನು ಹೇಗೆ ವೀಕ್ಷಿಸುವುದು ಎಂಬುದರ ಕುರಿತು. ಇಲ್ಲಿ ನಾವು ಟಫಿ ಅಪ್ಲಿಕೇಶನ್ನಲ್ಲಿ ಶಿಕ್ಷಕರ ಟ್ಯುಟೋರಿಯಲ್ ಅನ್ನು ಪೂರ್ಣಗೊಳಿಸಿದ್ದೇವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ, ಶುಭೋದಯ, ಶುಭರಾತ್ರಿ. ನೀವು ಈ ವಿಡಿಯೋವನ್ನು ನೋಡುವಾಗಲೆಲ್ಲ